ಮಾಜಿ ಸಚಿವ ಎಚ್ ಎಂ ರೇವಣ್ಣ ಅವರ ಮೇಲೆ ಆರೋಪ ಏನು ಕೇಳಿ ಬಂದಿತ್ತು ಆ ವಿಚಾರದಲ್ಲಿ ಎಚ್ ಎಂ ರೇವಣ್ಣ ಅವರು ಮಾತನಾಡಿದ್ದಾರೆ. ಯಾರು ಕಾಂಗ್ರೆಸ್ನ ಕಾರ್ಯಕರ್ತೆ ಹಲ್ಲೆ ಮಾಡಿದ್ದಾರೆ, ಅಸಭ್ಯವಾಗಿ ವರ್ತಿಸಿದ್ದಾರೆ ಅನ್ನುವಂಥ ಆರೋಪವನ್ನೇನು ಮಾಡಿದ್ರು. ಆ ನಿಟ್ಟಿನಲ್ಲಿ ಈಗ ಮಾತನಾಡಿದ್ದಾರೆ ಎಚ್ ಎಂ ರೇವಣ್ಣ ಅವರು. ಹಲ್ಲೆ ಮತ್ತು ಜಾತಿ ನಿಂದನೆ ಮಾಡಿರುವಂಥ ಆರೋಪ ಅವರ ಮೇಲೇನಿತ್ತು ಎಚ್ ಎಂ ರೇವಣ್ಣ ಅವರ ಮೇಲೆ ಪಬ್ಲಿಕ್ ಟಿವಿಗೆ ಈಗ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಆ ಮಹಿಳೆ ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ ರೀ ಅಂತ ಹೇಳಿ, ನಿನ್ನೆ ಕಾರ್ಯಕ್ರಮ ಮುಗಿಸಿ ಊಟಕ್ಕೆ ನಾನು ಕುಳಿತಿದ್ದೆ, ಆಗ ಏಕಾಏಕಿ ಬಂದು ಗಲಾಟೆಯನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಕಚೇರಿಗೆ ಬಾರಮ್ಮ ಮಾತನಾಡೋಣ ಅಂದ್ರೆ ಕಿರುಚಾಡಿದ್ಲವಳು ಅಂತ ಹೇಳಿದ್ದಾರೆ. ನಾನು ಮೊಬೈಲ್ ತಳ್ಳಿದೆ ಅಷ್ಟೇ ಆಗಿರೋದು ಅಂತ ಹೇಳಿದ್ದಾರೆ. ಅವ್ರು ಎಲ್ಲಿ ಕೂತಿರೋ ಆ ಜಾಗದಲ್ಲಿ ಸಿಸಿ ಕ್ಯಾಮ್ರಾ ಇದ್ದೇ ಇರುತ್ತಲ್ಲ. ಕೆಲ ತಿಂಗಳ ಹಿಂದೆ ಟ್ರಾನ್ಸ್ಫರ್ ವಿಚಾರಕ್ಕೆ ದುಡ್ಡಿಗೆ ಡಿಮ್ಯಾಂಡ್ ಮಾಡಿದ್ದಳಂತೆ. ಕೆಲವರಿಗೆ ಧಮಕಿ ಕೂಡ ಹಾಕಿದ್ರಂತೆ, ಅವರ ಗೊತ್ತಿರೋರಿಗೆ ದೂರು ಕೊಡ್ಲಿ, ಕಾನೂನು ಹೋರಾಟ ಮಾಡ್ತೀನಿ ಅಂತ ಈಗ ಎಚ್ ಎಂ ರೇವಣ್ಣ ಅವರು ಪಬ್ಲಿಕ್ ಟಿವಿಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಇದೇ ಮಹಿಳೆ ಅವರು ಆರೋಪವನ್ನ ಮಾಡಿದ್ರು ಎಚ್ ಎಂ ರೇವಣ್ಣ ಅವರ ಮೇಲೆ, ನಂದಿನಿ ನಾಗರಾಜ್ ಅಂತ ಹೇಳಿ. ನೇರವಾಗಿ ಅವರು ಹೇಳಿದ್ದು, ನನ್ನನ್ನ ಟೆಂಡರ್ ವಿಚಾರದಲ್ಲೂ ಕೂಡ ನೀನು ಯಾಕೆ ಹಾಕಿದ್ಯಾ ತಗೋ ನೀನು ವಾಪಸ್ ಅಂತೆಲ್ಲ ಹೇಳಿದರು ಎಚ್ ಎಂ ರೇವಣ್ಣ ಅವರು. ಜೊತೆಗೆ ನಾನು ಅದನ್ನು ಕೇಳಕ್ಕೆ ಹೋದಂಥ ಸಂದರ್ಭದಲ್ಲೂ ಕೂಡ ನನಗೆ ಅವಾಚ್ಯವಾಗಿ ಬೈದರು. ಯಾಕೆ ನನ್ನನ್ನು ಜಾತಿ ನಿಂದನೆ ಮಾಡ್ತೀರಾ ನೀವು ಅಂತ ಕೇಳಕ್ಕೆ ಹೋದೆ, ಆವಾಗಲೂ ನನಗೆ ಬೈದರು, ಜಾತಿ ಮೇಲೆ ಬೈದರು ಅಂತ ಹೇಳಿ, ಹಲ್ಲೆ ಮಾಡಿದರು ಅಂತ ಹೇಳಿ. ಸೊ ಮಹಿಳಾ ಆಯೋಗಕ್ಕೆ ಅವ್ರು ದೂರು ಕೊಟ್ಟರು. ಈಗ ಎಚ್ ಎಂ ರೇವಣ್ಣ ಅವರ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಹಾಗೂ ಮಾಜಿ ಸಚಿವ ಎಚ್ ಎಂ ರೇವಣ್ಣ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತೆಯೊಬ್ಬರು ಗಂಭೀರವಾದಂಥ ಆರೋಪವನ್ನು ಮಾಡಿದರೆ, ಜಾತಿ ನಿಂದನೆ ಜೊತೆಗೆ ಅಲ್ಲೇ ಆರೋಪವನ್ನು ಮಾಡಿರುವಂಥದ್ದು. ಯಾರು ಆಕೆಗೂ ಇವ್ರಿಗೂ ಏನಾದರೂ ಮುಂಚೆ ಪರಿಚಯ ಆಯಿತಾ, ಯಾಕೆ ಹೀಗಾಗಿದೆ ಎಲ್ಲವನ್ನ ಕೂಡ ಮಾತನಾಡಲಿಕ್ಕೆ ನನ್ನೊಟ್ಟಿಗೆ ಮಾಜಿ ಸಚಿವ ಎಚ್ ಎಂ ರೇವಣ್ಣ ಇದ್ದಾರೆ, ಮಾತನಾಡಿಸ್ತಾನೆ. ಸರ್, ಒಂದು ಗಂಭೀರವಾದಂಥ ಆರೋಪ ಈಗ ತಮ್ಮ ಮೇಲೆ ಇರುವಂಥದ್ದು, ಏನು ಹೇಳ್ತೀರಿ? ಯಾರು ಆಕೆ, ಏನಾಯಿತು ನಿನ್ನೆ ಘಟನೆ? ಆಕೆ ಯಾರು ಅಂತಲೂ ನೋಡಿಲ್ಲ, ಗೊತ್ತೂ ಇಲ್ಲ. ನಿನ್ನೆ ಏಕಾಏಕಿ ನಾನು ಸಂಕಲ್ಪ, ಯುವಕ ಕಾಂಗ್ರೆಸ್ಸಿನ ಸಂಕಲ್ಪ ಕಾರ್ಯಕ್ರಮ ಮುಗಿಸ್ಕೊಂಡು ನಾನು, ಉಗ್ರಪ್ಪ, ನಮ್ಮ ವಿನಯ್ ಕುಮಾರ್ ಸೊರಕೆ, ಮಾಜಿ MLA ನಮ್ಮ ಮದ್ದೂರಿನ ಡಾಕ್ಟರ್ ಮಹೇಶ್ ಬಂದು, ಅದು ಟೈಮ್ 3:30 ಆಗೋಗಿತ್ತು ಆಲ್ರೆಡಿ. ಇಂಜೆಕ್ಷನ್ ತೊಗೊಂಡು ಊಟ ಆರ್ಡ್ರ್ ಮಾಡಿ ಕೂತಿದ್ವಿ. ನಾನು ಶುಗರ್ನವನು, ಇಂಜೆಕ್ಷನ್ ತೊಗೊಂಡ್ಬಿಟ್ಟಿದ್ದೆ. ಏಕಾಏಕಿ ಬಂದ ತಕ್ಷಣ ಏನ್ರಿ ನೀವು ಮಹಿಳೆಯರಿಗೆ ಮರ್ಯಾದೆನೇ ಕೊಡಲ್ಲ, ನೀವು ಭಾಳ ಕೆಟ್ಟದಾಗಿ ಮಾತಾಡ್ತೀರ, ಹಂಗೆ ಹಿಂಗೆ. ನಾನು ರಾಹುಲ್ ಗಾಂಧಿ ಇನ್ನರ್ ಸರ್ಕಲಲ್ಲಿದ್ದೀನಿ, ನಾನು ನಿಮ್ಮ ಇದನ್ನು ಒಂದು ಬೈಟ್ ಬೇಕು, ತೊಗೊಳ್ತೀನಿ, ಏನು ಹೇಳ್ತೀರಿ ಹೇಳ್ರಿ. ನಮ್ಮ ಊಟ ಮಾಡೋಕ್ಕೆ ಬಿಡು, ಮಾತಾಡೋಣ, ಇಲ್ಲ ಕಾಂಗ್ರೆಸ್ ಆಫೀಸ್ಗೆ ಬಾ ಮಾತಾಡೋಣ. ಏನಿಲ್ಲ, ಹಂಗೇನು ಬರ್ಬೇಕು, ನಾನು ರಾಹುಲ್ ಗಾಂಧಿಗೆ ಹೇಳ್ಬೇಕು. ನಾನು ನೀ ರಾಹುಲ್ ಗಾಂಧಿಯವ್ರಿಗೆ ಹೇಳಿವಂತೆ, ಅವ್ರ ಹೆಸರೆಲ್ಲ ತರಬೇಡ, ಹಿಂದೆ ನನಗೆ ಬೇಡಮ್ಮ ಅಂದೆ. ಇಲ್ಲ ಅಂತ ಇದನ್ನು ಮಾಡೋಕ್ಕೆ ಮೊದಲು ಇದನ್ನು ಮೊಬೈಲ್ನ ನಾನು ತಳ್ಳಿದೆ. ದಟ್ ಅಷ್ಟೇ ಇನ್ಸಿಡೆನ್ಸ್ ಆಗಿದ್ದು. ಅದು ನೋಡಿದ್ರೆ ಆಮೇಲೆ ಏನೇನೋ ಕೊಟ್ಟಿದ್ದಾಳೆ, ನಾನು ಹೇಳ್ಕೊಳಕ್ಕೆ ಬಂದ, ನನ್ನ ಬೈದ, ಏನೂ ಇಲ್ಲ. ಅಲ್ಲಿ ಭಾಳ ನಾವೆಲ್ಲ 4 ಜನ ಸೀನಿಯರ್ಸ್ ಇದ್ದೀವಿ. ಇನ್ನೂ ಬೇರೆ ಅದು ಪಬ್ಲಿಕ್ ಇದ್ರ ಪ್ಲೇಸು, ಕ್ಯಾಂಟೀನು, ಊಟ ಮಾಡ್ತಾಯಿದ್ದಾರೆ, ಎಲ್ರಿಗೂ ದಿಗ್ಭ್ರಮೆ. ನಮ್ಮ ಸ್ಟಾಫು ಇದ್ದಾರೆ. ಇಷ್ಟೆಲ್ಲ ಇದ್ರೂ ಆ ರೀತಿ ಅಪಾದನೆ ಮಾಡಲು. ಆಮೇಲೆ ನೀನು ಹೆಂಗಿರ್ತೀಯ ಚೇರ್ಮನ್, ಹಂಗೆ ನೋಡ್ತೀನಿ ಅಂದ್ಕೊಂಡು ಬಂದು ನಾನು ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ. ಈ ಥರ ಇದನ್ನು